CWRC ಆದೇಶವನ್ನು ಎತ್ತಿಡಿದಿರ್ತಕ್ಕಂಥ CWMA ವಿರುದ್ಧವಾಗಿ ಈಗ ಮಂಡ್ಯದಲ್ಲಿ ಪ್ರತಿಭಟನೆ ಜೋರಾಗಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿರ್ತಕ್ಕಂಥ ರೈತ ನಾಯಕಿ ಸುನಂದ ಜೈರಾಮ್ ಅವರ ನೇತೃತ್ವದಲ್ಲಿ ಮಂಡ್ಯದ ಪ್ರಮುಖತ್ವವಾಗಿರ್ತಕ್ಕಂಥ ಸಂಜಯ್ ವೃತ್ತದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸುನಂದ ಜೈರಾಮ್ ಅವರು ನಮ್ಮ ಜೊತೆಲಿದ್ದಾರೆ. ಮೇಡಮ್, ಏನು CWRC ಮೊನ್ನೆ ಒಂದು ಆದೇಶವನ್ನು ಕೊಡ್ತು, ಇವತ್ತು CWMA ಅದಕ್ಕೆ ವಿರುದ್ಧವಾಗಿ ಅಂದರೆ ನಮ್ಮ ಪರವಾಗಿ ಒಂದು ತೀರ್ಪನ್ನು ಕೊಡುತ್ತೆ ಅಂತ ವಿಶ್ವಾಸದಲ್ಲಿದ್ವಿ. ಅದು ಕೂಡ ಅದೇ ಆದೇಶವನ್ನು ಎತ್ತಿ ಹಿಡಿದಿದೆ. ಮತ್ತೆ 3,500 ಕ್ಯೂಸೆಕ್ಸ್ನ ನೀರನ್ನು ಬಿಡಬೇಕು ತಮಿಳುನಾಡಿಗೆ ಅನ್ನೋ ಆದೇಶವನ್ನು ಎತ್ತಿ ಹಿಡಿದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನಮಗೆ ಕಾವೇರಿ ನೀರು ಪ್ರಾಧಿಕಾರದ ಒಂದು ನಿಲುವು ಏನು ಅಂತಕ್ಕಂಥದ್ದು ಕಳೆದ 3-4 ದಶಕಗಳಿಂದ ಒಳ್ಳೆಯ ಅನುಭವ ಆಗಿದೆ. ಯಾವತ್ತೂ ಕೂಡ ಪ್ರಾಧಿಕಾರ ಕರ್ನಾಟಕದ KRS ಅಣೆಕಟ್ಟೆಯ ನೀರಿನ ಲಭ್ಯತೆ ಮತ್ತು ಏನು ಪ್ರಕೃತಿ ದತ್ತವಾಗಿ ಏನು ನೀರು ಇದೆ ಅದನ್ನು ಯಾವತ್ತೂ ಕೂಡ ಯೋಚನೆಯೇ ಮಾಡದೆ ತೀರ್ಪನ್ನು ಕೊಡ್ತಾ ಬಂದಿದೆ. ಸದ್ಯ ಕಳೆದ ವಾರ ನಡೆದಂಥ ಪ್ರಾಧಿಕಾರದ ಸಭೆ, ನಂತರ ನಿಯಂತ್ರಣ ಮಂಡಳಿಯಲ್ಲಿ ನಡೆದಂಥ ಸಭೆ, ಈ ಎಲ್ಲವನ್ನು ನಾವು ಗಮನಿಸಿದರೆ ನೀರಿಲ್ಲ ಅಂದ್ರೂ, ಕುಡಿಲಿಕ್ಕೆ ತೊಂದರೆ ಆದ್ರೂ ತಮಿಳುನಾಡಿಗೆ 15 ದಿನಗಳ ಕಾಲ 4 TMC ನೀರನ್ನು ಬಿಡಬೇಕು ಅನ್ನುವಂಥ ನಿಲುವೇ ಆಗಿದೆ. ಹಾಗಾಗಿ ನಾವು ಏನು ಕಳೆದ 3-4 ದಿನಗಳಿಂದ ನೂರಾರು ಸಂಘಟನೆಗಳು ಬೀದಿಗಿಳಿದು, ಈ ದಿನ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ನೂರಾರು ಸಂಘಟನೆಗಳು ಸೇರಿ ಹೋರಾಟ ಮಾಡಿದ್ದು, ಯಾವುದೇ ಕಾರಣಕ್ಕೂ ಅಣೆಕಟ್ಟೆಯಿಂದ ನೀರನ್ನು ತಮಿಳುನಾಡಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸರ್ಕಾರದ ನಿಲುವು ಏನಿದೆ, ಮೇಲ್ಮನವಿಗೆ ಸಲ್ಲಿಸಿರೋದು ಅರ್ಜಿಯನ್ನು, ಮತ್ತು ನೀರಾವರಿ ಸಚಿವರು, ಜಲಸಂಪನ್ಮೂಲ ಸಚಿವರು ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು, ಈ ನಿಲುವಿನಲ್ಲೇ ಗಟ್ಟಿಯಾಗಿ ಕರ್ನಾಟಕ ಸರ್ಕಾರ ಇರಬೇಕು. ಅಕಸ್ಮಾತ್ ಪ್ರಾಧಿಕಾರದ ಆದೇಶದ ಪ್ರಕಾರ ಕರ್ನಾಟಕ ಸರ್ಕಾರ ನೀರನ್ನು ಬಿಡಲಿಕ್ಕೆ ಹೊರಟ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ನೀರು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟದ ಗಂಭೀರವಾದ ಹೋರಾಟ ಈ ನೆಲದಲ್ಲಿ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಬಾರ್ದು ಸರ್ಕಾರ ಅನ್ನುವಂಥ ಒಂದು ಒತ್ತಾಯವನ್ನು ನಾವು ಇಡ್ತಾ ಇದ್ದೇವೆ. ಮೇಡಮ್, ಇವತ್ತು CWMA ಸಭೆ ಇದ್ದಂಥ ಸಂದರ್ಭದಲ್ಲಿ ಸಮರ್ಥವಾಗಿ ಕರ್ನಾಟಕದ ಪರವಾಗಿ ವಾದವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರಿ. ಅಂದರೆ ಇವತ್ತಿನ ಆದೇಶವನ್ನು ನೋಡಿದ್ರೆ ಆ ರೀತಿಯ ಸಮರ್ಥವಾದಂಥ ವಾದ ಮಂಡಿಸಿದ್ದಾರೆ ಅಥವಾ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅಲ್ಲಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಅನಿಸ್ತಿದೆಯಾ? ಏನು ಹೇಳ್ತೀರಾ ಮೇಡಮ್ ಈ ವಿಚಾರ? ನಮಗೆ 4 ಗೋಡೆಗಳ ನಡುವೆ ನಡೀತಕ್ಕಂಥ ಮಾತುಕತೆಯಲ್ಲಿ ಏನು ನಡೆಯುತ್ತೆ ಅನ್ನೋ ಒಂದು ಮಾಹಿತಿ ಸಂಪೂರ್ಣವಾಗಿ ಹೋರಾಟಗಾರರಿಗೆ ಲಭ್ಯ ಆಗೋದಿಲ್ಲ. ನಮಗೆ ಖಂಡಿತ ಗೊತ್ತಿದೆ, ಮಳೆ ಬಿದ್ದಿಲ್ಲ, ಅಣೆಕಟ್ಟೆಯಲ್ಲಿ ನೀರಿಲ್ಲ, ಯಾವುದೇ ಕಾರಣಕ್ಕೂ 4 TMC ನೀರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಏನು ಒಂದು ಪ್ರಾಧಿಕಾರದೊಳಗೆ ಮಾತುಕತೆ ನಡೆದಿದೆ, ಅದನ್ನು ಸಮರ್ಥವಾಗಿ ಹೇಳಿದ್ರ ಇಲ್ವಾ, ಏನಾಯಿತು ಅದು ನಾವು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಯಾವ ಒಂದು ಆಧಾರದ ಮೇಲೆ ಈ ನಿಲುವಿಗೆ ಬಂದಿದ್ದಾರೆ ಎನ್ನುವಂಥದ್ದಕ್ಕೆ ಸಕಾರಣವನ್ನು ಅವ್ರು ಕೊಡಬೇಕಾಗತ್ತೆ. ಇದರ ನಡುವೆ ಸರ್ಕಾರ ಮಾತಾಡಬೇಕಾಗತ್ತೆ. ಹಾಗಾಗಿ ಹೋರಾಟಗಾರರು ನಾವು ನಮ್ಮ ಕರ್ತವ್ಯ ಹೋರಾಟ ಮಾಡ್ತಾಯಿದ್ದೀವಿ. ಅನ್ನದಾತರು ಬೆಳೆ ಇಲ್ಲದೆ ಬರಗಾಲ ಎದುರಿಸ್ತಾ ನೀರಿಲ್ಲದೆ ಸಾಯ್ತಾ ಇದ್ದೀವಿ. ನಾವು ನೀರಿಗಾಗಿ ಬಾಯಿ ಬಿಟ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ. ಇದು ನಮ್ಮ ಒಂದು ಕರ್ತವ್ಯ, ಸರ್ಕಾರದ ಕರ್ತವ್ಯ, ಅದು ಮಾಡಬೇಕಾಗತ್ತೆ. ಆನಂತರ ವಾಸ್ತವವನ್ನು ತಮಿಳುನಾಡು ಸರ್ಕಾರಕ್ಕೂ ಕೂಡ ತಂದು ಕೇಂದ್ರ ಸರ್ಕಾರದ ನಡುವೆ ಇದು ಸಮಗ್ರವಾಗಿ ಒಂದು ಚಿಂತನೆ ನಡೆದು ಇದಕ್ಕೊಂದು ಅಂತಿಮ ಸ್ವರೂಪ ಕೊಡಬೇಕಾಗತ್ತೆ. ತಮಿಳುನಾಡು ಪ್ರತಿ ಬಾರಿ ಸಂಕಷ್ಟ ಸೂತ್ರವನ್ನು ಪಾಲನೆ ಮಾಡ್ತಿಲ್ಲ ಅಂತೇಳಿ ಕರ್ನಾಟಕದ ವಿರುದ್ಧ ಆರೋಪ ಮಾಡ್ತಾನೆ ಬರ್ತಿದೆ. ಹಾಗಾದರೆ ಇಲ್ಲಿಯ ಸರ್ಕಾರ ಅಥವಾ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನು ಅಲ್ಲಿಗೆ ಮನವರಿಕೆ ಮಾಡಿಕೊಡ್ತಿದ್ದಾರೆ ಅಂತಿದೆಯಾ, ಅಥವಾ ಏನು ಸಂಕಷ್ಟ ಸೂತ್ರ ಅಂದರೆ ಏನು ಪಾಲನೆ ಮಾಡಬೇಕು ಅಂತ? ನೋಡಿ, ಪ್ರಕೃತಿ ದತ್ತವಾಗಿ ಲಭ್ಯ ಆಗುವ ನೀರಿಗೆ ಕೇಂದ್ರ ಸರ್ಕಾರ ಕಾನೂನನ್ನು ಬರೀಲಿಕ್ಕೆ ಹೊರಟಿದೆ. ಪ್ರಾಧಿಕಾರ, ನಿಯಂತ್ರಣ, ನಿರ್ವಹಣಾ ಮಂಡಳಿಗಳು ಈ ನೀರಿನ ಮೇಲೆ ಕಾನೂನಿನ ಚೆಲ್ಲಾಟ ಆಡ್ತಾ ಇದ್ದಾರೆ. ನೀರು ಯಾರ ಸ್ವತ್ತು ಅಲ್ಲ, ಆದರೆ ಅಣೆಕಟ್ಟೆಯ ಮೂಲಕ ಹೋಗುವ ನೀರಿನ ಮೇಲೆ ಹಕ್ಕು ನಮ್ಮದಾಗಿದೆ. ಈ ಭಾಗದ ಕಾವೇರಿ ಕೊಳ್ಳ ಭಾಗದ ರೈತರದಾಗಿದೆ. ಈಗ ನೀರು ಇಲ್ಲದ ನೀರಿಗೆ ಕಾನೂನು ಬರೆಯೋದು, ಲಭ್ಯ ಇಲ್ಲದ ಸಮಯದಲ್ಲಿ ಬಿಡಲೇಬೇಕು ಅನ್ನೋದು, ಇದು ಈ ದೇಶದಲ್ಲಿ ಈ ಕಾನೂನಿನ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ, ಇದು ನಮಗೆ ನಿಲುಕದ ವಿಷಯ ಆಗಿದೆ. ಸ್ವಾರ್ಥ ರಾಜಕಾರಣನ ಅಥವಾ ಏಕಮುಖ ನಿರ್ಧಾರಗಳ ಮಲತಾಯಿ ಧೋರಣೆಯ ಹೀಗೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ.
ಆದರೆ ವಾಸ್ತವ ಏನಂದರೆ ನಾವು ವಿಶ್ವಮಾನವ ಆಲೋಚನೆಯಲ್ಲಿರೋರು. ಮೊದಲು ಈ ಕಟ್ಟೆಯ ನೀರು ಕೃಷಿಗೆ ಆದ್ಯತೆ, ಕುಡಿಲಿಕ್ಕೆ ಅದರ ಜೊತೆಯಲ್ಲೇ ಲಭ್ಯ ಆಗುವಂಥದ್ದು. ಇದನ್ನು ಬಿಟ್ಟು ಇನ್ನೇನೇ ಮಾತಾಡಿದರು, ಇನ್ನೇನೇ ಹೇಳಿದರು, ಇನ್ಯಾವುದೇ ರಾಜಕಾರಣದ ರಣರಂಗ ನಡೆದ್ರು ನಮ್ಮ ನೀರಿನ ಹಕ್ಕು ನಮ್ಮದೇ. ಅದ್ರ ಮೇಲೆ ರಾಜಕಾರಣ ಮಾಡೋದು, ಅದ್ರ ಮೇಲೆ ಸ್ವಾರ್ಥ ಮಾಡೋದು, ಅದ್ರ ಮೇಲೆ ಇಲ್ಲದ ಕಾನೂನು ಬರೆಯೋದು ಇದೆಲ್ಲ ಒಪ್ಪುವಂಥ ವಿಚಾರ ಅಲ್ಲ. CWRC ಆಯಿತು, ಈಗ CWMA ಎರಡೂ ಕೂಡ ನಮ್ಮ ಕರ್ನಾಟಕದ ವಿರುದ್ಧವಾಗಿ ತೀರ್ಪು ನೀಡಿದೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ದೆಹಲಿನಲ್ಲೇ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂಥದ್ದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಮಂಡಳಿ ಸಮಿತಿ ಏನಿದೆ ಅವರ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಏನಾದ್ರು ಒಂದು ಕನ್ವಿನ್ಸ್ ಮಾಡಬೇಕು ಅಂತೀರಾ, ಏನು ಹೇಳ್ತೀರಾ? ಈಗ ಅವ್ರಿಗೆ ಸಲಹೆ ಕೊಡುವಂಥದ್ದು ಇಲ್ಲ. ನಾವು ಸದ್ಯದ ಮಟ್ಟಿಗೆ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಸಚಿವರು ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿರುವಂಥದ್ದು, ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೇಲ್ಮನವಿಗೆ ಅರ್ಜಿ ಸಲ್ಲಿಸಿರೋದು, ಇದನ್ನೆಲ್ಲ ನೋಡಿದರೆ ಈ ಸಲದ ಈ ನೀರಿನ ವಿಷಯದಲ್ಲಿ ಆಗಿರುವಂಥ ಒಂದು ಅನ್ಯಾಯ ಮತ್ತು ಆದೇಶಗಳಲ್ಲಿ ಆಗಿರುವಂಥ ಅನ್ಯಾಯಗಳನ್ನು ಸರ್ಕಾರ ಎತ್ತಿಡಿಯುತ್ತೆ ಅನ್ನುವಂಥ ಅನಿಸಿಕೆ ಇದೆ. ಬಟ್ ಕಾದು ನೋಡೋಣ. ಇವತ್ತು ಸಂಜೆ ವೇಳೆಗೆ ಅವರೆಲ್ಲೇ ದೆಹಲಿನಲ್ಲೇ ಇರೋದ್ರಿಂದ ಏನು ಮಾಡ್ತಾರೆ, ಏನು ಮಾಡಬಹುದು, ನಾವು ಆ ನಿರೀಕ್ಷೆನಲ್ಲೇ ಇದ್ದೀವಿ. ನಾವು ಕೂಡ ಎಲ್ಲ ಜನಪರ ಹೋರಾಟ ಸಂಘಟನೆಗಳು ಕೂಡ ನಾವು ತುರ್ತಾಗಿ ಸಭೆಯೂ ಕೂಡ ಕರೀತಾ ಇದ್ದೀವಿ. ಸರ್ಕಾರದ ನಡೆ, ಅದರ ನಿಲುವಿನ ಮೇಲೆ ಮತ್ತು ಹೇಳಿರುವ ಆದೇಶಗಳ ಮೇಲೆ ಏನು ತಗೊಳ್ತಾರೆ ತೀರ್ಮಾನ, ಅದರ ಮೇಲೆ ನಮ್ಮ ಹೋರಾಟದ ನಿಲುವು ಕೂಡ ನಾವು ತಗೊಳ್ತೀವಿ. ಪ್ರತಿ ಬಾರಿ ಕಾವೇರಿ ಹೋರಾಟ ಅಂದಾಗ ಮುಂಚೂಣಿಯಲ್ಲಿ ನಿಂತಿರುವಂಥದ್ದು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ. ನೀವು ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಸರ್ಕಾರಕ್ಕೆ ಏನಾದ್ರು ಡೆಡ್ಲೈನ್ ಕೊಡುವಂಥದ್ದು ಅಥವಾ ನಿಮ್ಮ ಮುಂದಿನ ಹೋರಾಟದ ನಡೆ ಹೇಗಿರುತ್ತೆ, ಅದ್ರ ಯಾವಾಗ ತೀರ್ಮಾನ ಮಾಡ್ತೀರಿ, ಏನಿದೆ ಅಂತ? ನಾವು ಈ ಬೆಳಿಗ್ಗೆ ನಾವು ಮಾಡಿದಂಥ ಹೋರಾಟದಲ್ಲಿ ಕೂಡ ಸರ್ಕಾರಕ್ಕೆ ಇದೇ ಎಚ್ಚರಿಕೆಯನ್ನು ನೀಡಿದ್ದೇವೆ. ಈಗ ತತ್ಕ್ಷಣದಲ್ಲಿ ಇರ್ತಕ್ಕಂಥ ನಿಲುವಿಗೆ ನಾವು ಏನು ಅದರ ಬಗ್ಗೆ ವಿರೋಧ ಇಲ್ಲ. ಆದರೆ ಪ್ರಾಧಿಕಾರದ ಆದೇಶ ಅಂತ ಹೇಳಿ ನಿಯಂತ್ರಣ ಮಂಡಳಿ ಹೇಳಿದ ತೀರ್ಪನ್ನು ಇಟ್ಕೊಂಡು ಸರ್ಕಾರ 1 ಇಂಚು ನೀರು ಬಿಡುವ ಆಲೋಚನೆ ಮಾಡಿದ್ದೇ ಆದಲ್ಲಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯನ್ನು ಒಳಗೊಂಡಂತೆ ಎಲ್ಲ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು, ರಾಜ್ಯಾದ್ಯಂತ ಇರುವ ಸಂಘಟನೆಗಳೆಲ್ಲವೂ ಒಗ್ಗೂಡಿ ತೀವ್ರತರವಾದ ಹೋರಾಟವನ್ನು ಹಮ್ಮಿಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿ ಅನಿವಾರ್ಯವಾಗಿದೆ. ಅದನ್ನು ನಾವು ಮಾಡಿಯೇ ಮಾಡ್ತೀವಿ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ನಾವು ನೀರು ಬಿಡಲ್ಲ ಅಂತ ಹೇಳಿದರೆ ನೀರಾವರಿ ಸಚಿವರು ಕೂಡ ಹೇಳ್ತಾರೆ. ಆದರೂ ಕದ್ದು ಮುಚ್ಚಿ ನೀರು ಬಿಡ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಇದೆ ಮೇಡಮ್. ಇದ್ರ ಬಗ್ಗೆ ತಮ್ಮ ಒಪಿನಿಯನ್? ಕದ್ದು ಮುಚ್ಚಿ ನೀರು ಬಿಟ್ಟಿದ್ದ ಸರ್ಕಾರಗಳನ್ನು ನಾವು ನೋಡಿದ್ದೀವಿ. ಅರ್ಧ ರಾತ್ರಿಲಿ ರೈತರ ಮೇಲೆ ನೀರೊಳಗೆ ನಿಂತಿದ್ದಂಥ ರೈತರ ಮೇಲೆ ನೀರು ಹರಿಸಿದ ಉದಾಹರಣೆನೂ ನಾವು ಅನುಭವಿಸಿದ್ದೀವಿ. ಇವತ್ತು ಏನಾದರೂ ಆ ರೀತಿ ನೀರನ್ನು ಬಿಟ್ಟಿದ್ದೇ ಆದರೆ ನಾವು ಅಧಿಕಾರಿಗಳನ್ನು ಕೂಡ ಬೆಳಿಗ್ಗೆ ಸಂಪರ್ಕ ಮಾಡಿದ್ದೀವಿ. ಅಧಿಕಾರಿಗಳ ಪ್ರಕಾರ ನಾವು ನೀರನ್ನು ಬಿಟ್ಟಿಲ್ಲ ಅಂತ ಹೇಳಿದರೆ ಕೆಲವು ಅಧಿಕಾರಿಗಳು ಫೋನನ್ನೇ ರಿಸೀವ್ ಮಾಡಿಲ್ಲ. ನಾವು ಕೂಡ ನಮ್ಮ ಕಾರ್ಯಕರ್ತರುಗಳು, ಹೋರಾಟಗಾರರೆಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ಎಚ್ಚರಿಕೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೀರನ್ನು ಬಿಟ್ಟಿದ್ದು ಅಧಿಕೃತವಾಗಿ ನಿಜವೇ ಆದರೆ ಮತ್ತೆಂದೂ ನಡೆಯಲಾರದ ಹೋರಾಟ ಈ ನೆಲದಲ್ಲಿ ನಡೆಯುತ್ತೆ. ಆ ಎಚ್ಚರಿಕೆಯನ್ನು ನಾನು ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೀನಿ. ಅಂತಿಮವಾಗಿ ಮೇಡಮ್, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಸದಸ್ಯರುಗಳಿಗೆ ಮತ್ತು ಜಿಲ್ಲೆಯ ಪ್ರಗತಿಪರ ಮತ್ತು ರೈತಪರ ಏನು ಕನ್ನಡಪರ ಸಂಘಟನೆಗಳಿಗೆ ಕರೆ ಕೊಡುವಂತೆ ಏನು ಹೇಳ್ತೀರಾ? ರೈತರಿಗೆ ಏನು ಹೇಳ್ತೀರಾ? ನಾವು ಎಲ್ಲ ಹೋರಾಟ ಸಂಘಟನೆಗಳು ಕೂಡ ಗಾಂಧಿ ಮಾರ್ಗದಲ್ಲಿ ಸತ್ವಯುತ ಸಮಸ್ಯೆಯನ್ನೇ ನಾಯಕತ್ವವನ್ನಾಗಿ ಇಟ್ಕೊಂಡು ನಾವು ಇಲ್ಲಿವರೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಮುಂದೇನೂ ಕಾವೇರಿ ನದಿ ನೀರಿನ ವಿಷಯವಾಗಿ ನಾವೆಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು ಕೂಡ ಸಮಸ್ಯೆಯನ್ನೇ ನಾಯಕತ್ವವನ್ನಾಗಿ ಮಾಡಿಕೊಂಡು ಸಾಮೂಹಿಕವಾಗಿ, ಸಾಂಘಿಕವಾಗಿ, ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ತಯಾರಾಗಬೇಕು. ಇದರಲ್ಲಿ ಯಾವ ಮುಜುಗರವೂ ಬೇಡ, ಯಾವ ಒಂದು ಕಿರಿಕಿರಿಯೂ ಬೇಡ. ನಮ್ಮ ನೆಲ, ನಮ್ಮ ಜಲ, ನಮ್ಮ KRSನ ನೀರು ನಮ್ಮ ಹಕ್ಕು, ಈ ಒಂದು ಘೋಷವಾಕ್ಯದ ಜೊತೆ ನಾವು ಹೋರಾಟ ಮಾಡೋಣ ಅಂತೇಳಿ ನಾನು ಕರೆ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಏನು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುನಂದ ಜಯರಾಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.